ಓಂ ಸಾಯಿರಾಮ್. ಎಲ್ಲ ಪ್ರಿಯ ವೀಕ್ಷಕರಿಗೆ ಶ್ರೀ ಸಾಯಿ ಕೃಷ್ಣ ಚಾನಲ್ ವತಿಯಿಂದ ಹೃದಯಪೂರ್ವಕ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಈ ದಿನದಂದು ನಾವು ಪಿತೃಪಕ್ಷದ ಬಗ್ಗೆ ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತಿದ್ದೇನೆ. ಪಿತೃಪಕ್ಷ ಅಂತ ಅಂದರೆ ಏನು? ಪಿತೃಪಕ್ಷ ಅಂತ ಅಂದರೆ ನಮ್ಮ ಪೂರ್ವಜರು ಯಾರೆಲ್ಲ ಮರಣ ಹೊಂದಿರುತ್ತಾರೋ ಅವರ ಆತ್ಮಗಳು ಈ ಪಿತೃಪಕ್ಷದ ಸಮಯದಲ್ಲಿ ಭೂಲೋಕದ ಸಂಚಾರವನ್ನು, ನಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳಲು ಅವರು ಈ ಭೂಮಿಗೆ ಆಗಮಿಸುತ್ತಾರೆ. ಆ ಸಮಯದಲ್ಲಿ ಅವರಿಗೆ ನಾವು ನಮ್ಮ ಕೈಲಾದಷ್ಟು ಯಾವೆಲ್ಲ ರೀತಿಯ ಸಹಾಯವನ್ನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡಬೇಕು. ಸೊ ಯಾವ ರೀತಿ ಅಂತ ಅಂದರೆ, ಹಕ್ಕಿಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಊಟ ನೀಡುವುದರ ಮೂಲಕ, ಕಾಳುಗಳು ಹಾಕುವುದರ ಮೂಲಕ, ಈ 15 ದಿನಗಳಲ್ಲಿ ಯಾರೆಲ್ಲ ಪಿತೃಪಕ್ಷದ ಈ ಯಾವೆಲ್ಲ ಪೂಜೆ ಪುನಸ್ಕಾರಗಳನ್ನು ಹಾಗೂ ಆಹಾರ ದಾನ ಧರ್ಮಗಳನ್ನು ಮಾಡಿಲ್ಲ ಅವ್ರಿಗೆಲ್ಲ ಒಂದು ಪುಣ್ಯವಾದ ದಿನ ಬಂದಿದೆ. ಅದುವೇ ಪಿತೃಪಕ್ಷದ ಕೊನೆಯ ದಿನವಾದ 21ನೇ ತಾರೀಕಿನ ದಿನ. ಸೊ ನಾಳೆ ಹಾಗೂ ನಾಡಿದ್ದು 2 ದಿನವೂ ನಿಮಗೆ ಅದ್ಭುತವಾದ ದಿನಗಳಾಗಿದೆ. ಈ 2 ದಿನ, ಇಷ್ಟೆಲ್ಲ ದಿನ ಯಾರೆಲ್ಲ ಏನು ಮಾಡೋಕ್ಕಾಗಿಲ್ಲ ಅನ್ನೋರು ಸಾಟರ್ಡೆ ಸಂಡೇ 2 ದಿನ ಇದೆ. ನಿಮಗೆ ಈ 2 ದಿನ ರಜೆಗಳಿರುವ ಸಂಭವ ಕೂಡ ಇದೆ. ಸೊ ಸಮಯನ 1 ಗಂಟೆನಾದರೂ ಅವರಿಗಾಗಿ ಎತ್ತಿಟ್ಟು ಅವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಯಾರೆಲ್ಲ ನಿಮ್ಮ ಪೂರ್ವಜರಿಂದ ನಿಮಗೆ ದೋಷಗಳು ಬಂದಿದೆಯೋ ಮತ್ತು ಯಾರೆಲ್ಲ ನಿಮ್ಮ ಪೂರ್ವಜರಿಗೆ ನೀವು ಅವರ ಬದುಕಿದ್ದ ಸಮಯದಲ್ಲಿ ಯಾವುದೆಲ್ಲ ರೀತಿಯ ಮನಸ್ತಾಪಗಳು, ಬೇಜಾರು ಆಗಿದೆಯೋ ಇದಕ್ಕೆಲ್ಲ ಕ್ಷಮಾಪಣೆಯನ್ನು ಕೇಳಿ. ಮತ್ತು ನೀವು ಅವರಿಗಾಗಿ ಯಾವುದೆಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡೋಕ್ಕಾಗಿಲ್ವ ಅದಕ್ಕಾಗಿ ಕ್ಷಮಾಪಣೆಯನ್ನು ಕೇಳಿ. ಸೊ ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಳಕ್ಕಾಗಿಲ್ಲ, ಅವ್ರು ಇದ್ದಾಗ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ನೋ ಯಾವುದೆಲ್ಲ ಬೇಜಾರು, ಮನಸ್ತಾಪ ಇವೆಲ್ಲದಕ್ಕೂ ನೀವು ಆ ಭಗವಂತನಲ್ಲಿ, ನಿಮ್ಮ ಪೂರ್ವಜರಲ್ಲಿ ಮನಃಪೂರ್ವಕವಾದ ಕ್ಷಮಾಪಣೆಯನ್ನು ಯಾಚಿಸುತ್ತಾ ಅವರ ಮೋಕ್ಷಕ್ಕೆ ದಾರಿ ಸುಗಮವಾಗಲಿ ಎಂದು ಆ ಭಗವಂತನನ್ನು ಪ್ರಾರ್ಥಿಸ್ತಾ, ಹಾಗೂ ಅವರ ಮುಂದಿನ ಜನ್ಮಕ್ಕೆ ಹಾಗೂ ಮುಂದಿನ ದಾರಿಗೆ ಅವರಿಗೆ ಯಾವುದೆಲ್ಲ ಅಡೆತಡೆಗಳಿವೆ ಅವೆಲ್ಲವೂ ಬೇಗ ನಿರ್ಮೂಲನೆ ಆಗಿ ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿ ದೊರಕಲಿ ಅಂತ ನೀವೆಲ್ಲರೂ ಅವ್ರಿಗೆ ಆ ಭಗವಂತನಲ್ಲಿ ಮನಃಪೂರ್ವಕವಾದ ಬೇಡಿಕೆಗಳನ್ನು ಇಟ್ಕೊಳ್ಳಿ. ಹಾಗೂ ಅವರಿಂದ ನಿಮಗೆ ಆಶೀರ್ವಾದವನ್ನು ಕೊಡಿ ಅಂತ ನಿಮ್ಮ ಪೂರ್ವಜರಲ್ಲಿ ಬೇಡ್ಕೊಳ್ಳಿ. ಯಾವೆಲ್ಲ ಅತೃಪ್ತ ಆತ್ಮಗಳಾಗಿದೆ ಅವರೆಲ್ಲ ಆಸೆ ಕನಸುಗಳೆಲ್ಲ ನೀವು ಈಡೇರಿಸ್ತೀವಿ, ನಮ್ಮ ಕೈಯಿಂದ ಮಾಡಿಸ್ಕೊಳ್ಳಿ ಅಂತ ಮಾತು ಕೊಡಿ. ಸೊ ಆ ಪ್ರಾಮಿಸ್ ಹಾಗೆ ನಡ್ಕೊಳೋ ಪ್ರಯತ್ನ ಕೂಡ ಮಾಡಿ, ನಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಈ ಥರ ನೀವು ಬೇಡಿಕೊಂಡು ನೀವು ಅವರಲ್ಲಿ ಕ್ಷಮಾಪಣೆ ಯಾಚಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಕಾಣಿಸ್ಕೊಳ್ತವೆ. ಹಾಗೂ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈ ಟೈಮಲ್ಲಿ ಕೆಲವೊಂದು ಜನಗಳು ಅವರು ಪಿಂಡ ಪ್ರದಾನ ಮಾಡ್ತಾರೆ, ಇನ್ನು ಕೆಲವರು ದೀಪಾವಳಿ ಟೈಮಲ್ಲಿ ಮಾಡ್ತಾರೆ, ಇನ್ನು ಕೆಲವರು ಯುಗಾದಿ ಟೈಮಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲರೂ ಈ ಟೈಮಲ್ಲಿ ಮಾಡಲ್ಲ ಅನ್ನೋದಕ್ಕೆ ಆಗಿ ನಮ್ಮ ಕೈಲಿ ಪೂಜೆ ಮಾಡೋಕ್ಕೆ ಆಗ್ತಾಯಿಲ್ಲ ಅನ್ನೋ ಸಿಚುವೇಶನ್ ಇದ್ದಾಗ ನಮ್ಮ ಗುರು ಯಾರೋ ಒಬ್ಬರು ಮಾಡ್ತಾರೆ, ದೊಡ್ಡಣ್ಣ ಮಾಡ್ತಾರೆ, ನಮ್ಮ ಫ್ಯಾಮಿಲಿಲಿ ಒಬ್ಬರು ಮಾಡ್ತಾರೆ, ನಮ್ಮ ಕೈಲಿ ಮಾಡಲ್ಲ ನಾವು ಅನ್ನೋರು. ಸೊ ಅವರೆಲ್ಲ ಏನು ಮಾಡಿ ಅಂತ ಅಂದರೆ, ದಾನ ಧರ್ಮಗಳು, ವಯಸ್ಸಾದವ್ರಿಗೆ ಚಪ್ಪಲಿ, ಕೇವಲ ಒಬ್ಬರಿಗಾದರೂ ಆಗಲಿ ಒಂದು ಜೊತೆ ಚಪ್ಪಲಿ ಅಥವಾ ಬೆಡ್ಶೀಟು, ಬಟ್ಟೆ ಹಾಗೂ ಛತ್ರಿ, ಒಂದು ಹೊತ್ತಿನ ಊಟನಾದರೂ, ಕೈಲಾದಷ್ಟು ಯಾವುದು ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಕೈಲಾದಷ್ಟು ಹಣ ಸಹಾಯ ಆದರೂ, ಓದೋದಕ್ಕೆ ಬುಕ್ಸು, ಮಕ್ಕಳಿಗೆ ಏನೆಲ್ಲ ನಿಮ್ಮ ಕೈಲಿ ಸಾಧ್ಯವೋ ಅದೆಲ್ಲವನ್ನು ಮಾಡಿ
ಅದು ಮಾಡುವಾಗ ನಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲಿ, ಮೋಕ್ಷ ಸಿಗಲಿ, ನಮಗೆ ಅವರ ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ಕೊಂಡು ಮಾಡಿ. ಕೊಟ್ಟಿದ್ದವ್ರಿಗೂ ಖುಷಿಯಿಂದ ಕೊಡಿ. ಸೊ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಪಿತೃಪಕ್ಷದ ಈ 2 ಕೊನೆಯ ದಿನಗಳನ್ನು ಅದ್ಭುತವಾಗಿ ಯೂಸ್ ಮಾಡಿಕೊಂಡು ನಿಮ್ಮ ಜೀವನದ ಬದಲಾವಣೆಗಳಿಗೆ ದಾರಿಯನ್ನು ಮಾಡಿಕೊಂಡು ನಿಮ್ಮ ಜೀವನ ಸುಖಮಯವಾಗಿರಲಿ ಎಂದು ನಾನು ಆಶಿಸ್ತಾ ಇದ್ದೀನಿ. ಓಂ ಸಾಯಿರಾಮ್. ಧನ್ಯವಾದಗಳು. ಯಾರೆಲ್ಲ ಈ ವಿಡಿಯೋನ ಕೇಳಿಸ್ಕೊಂಡಿದ್ದೀರೋ, ಯಾರೆಲ್ಲ ನಿಮ್ಮ ಸ್ನೇಹಿತರಿದ್ದಾರೋ, ಬಂಧುಗಳಿದ್ದಾರೋ ಅವ್ರಿಗೂ ಈ ವಿಷಯನ ತಿಳಿಸಿ, ಶೇರ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಯಿ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು. ಓಂ ಸಾಯಿರಾಮ್.